ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಿ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಿ ದಲಿತರ ಮನದಲ್ಲಿ ಮಗದಾಸೆಯೇಕೆ ನೆನೆಯದ ಮನದಲ್ಲಿ ನೀ ನೆಲೆಸಿರುವೆ ದಲಿತರ ಮನದಲ್ಲಿ ಮಗದಾಸೆಯೇಕೆ ನೆನೆಯದ ಮನದಲ್ಲಿ ನೀ ನೆಲೆಸಿರುವೆ ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯಿಗೆ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಅಮ್ಮ ಭೂಮಾತೆ ಹಸಿರು ಸೀರೆಯನ್ನಿಟ್ಟು ಶೃಂಗಾರವಾಗಿರುವ ನಿನಗೆ ಇಂದು ನಾನು ಉಡಿ ತುಂಬುತ್ತಿ ಯಾಕೆ ಗೊತ್ತಾ ನಾನೊಬ್ಬಳು ರೈತನ ಹೆಂಡತಿ ರೈತನೇ ರಾಷ್ಟ್ರದ ಬೆನ್ನೆಲುಬು ಎಂದು ನಾಮಾಂಕಿತಗೊಂಡ ನನ್ನ ಪತಿ ಹಾಗೂ ನನ್ನ ಮೈದುನರ ಬಾಳನ್ನ ಸದಾ ಉದ್ಧರಿಸುವ ಭಾರ ನಿನ್ನಲ್ಲೇ ಕೂಡಿದೆ ತಾಯಿ ನಿನ್ನಲ್ಲೇ ಕೂಡಿದೆ ಜಾನಕಿ ಜಾನಕಿ ಪೂಜೆ ಆಯ್ತೇನೆ ಬನ್ನಿ ಸ್ವಾಮಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೀನಿ ಹಸಿರು ಶಿವರನ್ನಿಟ್ಟು ಶೃಂಗಾರವಾಗಿರುವ ಈ ತಾಯಿಗೆ ಇಂದು ನೀವು ನಮಸ್ಕರಿಸಿ ಈ ಸಲ ಆದರೂ ನಮಗೆ ಚೆನ್ನಾಗಿ ಬಸರಿ ಕೊಡು ಅಂತ ನೀವು ನಮಸ್ಕರಿಸಿ ಆಯ್ತು ಜಾನಕಿ गंधर्वालोका
ನೋಟದಲ್ಲಿ ಅಯ್ಯೋ 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 ಅಮ್ಮ, ಭೂಮಿ ತಾಯಿ, ನಿನ್ನನ್ನು ನಂಬಿಕೊಂಡು ನಿನ್ನ ಹಂಗಳದಲ್ಲಿ ದುಡಿಯುತ್ತಿರುವ ಈ ಮಣ್ಣಿನ ಮಕ್ಕಳನ್ನು ಕೈ ಹಿಡಿದು ನಡೆಸುವ ಭಾರ ನಿನ್ನದಮ್ಮ, ನಿನ್ನದು. ಹಿಂದೆ 4 ವರ್ಷ ಮಳೆ ಇಲ್ಲದೆ ಬೆಳೆ ಸರಿಯಾಗಿ ಬರದಿದ್ದರಿಂದ ದಿನವಿಡೀ ರೈತರ ಆತ್ಮಹತ್ಯೆಗೆ ಹೆಚ್ಚಾಗುವಂತೆ ಇದೇ ರೀತಿ ಮುಂದುವರಿತಾ ಹೋದರೆ ನಮ್ಮಂತಹ ಬಡ ರೈತರು ಬದುಕದಾದರೆ ಹೇಗೆ ಹೇಳುತ್ತಾಯಿ, ಹೇಳು. ಅಮ್ಮ ತಾಯಿ, ಈ ವರ್ಷವೂ ನನ್ನ ಪತಿದೇವರು ಸಾಕಷ್ಟು ಸಾಲವನ್ನ ಮಾಡಿಕೊಂಡು ಬೀಜ ಗೊಬ್ಬರವನ್ನ ತಂದು ನಿನ್ನ ಉಡಿ ತುಂಬಿದ್ದಾರೆ. ಉಡಿ ತುಂಬಿದ್ದೆಲ್ಲವನ್ನ ಚಿನ್ನದ ರಾಶಿಯನ್ನಾಗಿ ಮಾಡಿ ಸಾಲದ ಬಾಧೆಯಿಂದ ನಮ್ಮನ್ನ ಕಾಪಾಡುವ ಭರ ನಿನ್ನಲ್ಲೇ ಕೂಡಿದೆ ತಾಯಿ, ನಿನ್ನಲ್ಲೇ. ಜಾನಕಿ, ಸಾಲದ ಬಾಧೆಯಿಂದ ಬರಳುತ್ತಿರುವವನು ನಾನೊಬ್ಬನೆಂದು ತಿಳಿದಿರುವೆಯಾ? ಇಲ್ಲ ಜಾನಕಿ, ಇಲ್ಲ. ಈ ನಮ್ಮ ನಾಡಿನಲ್ಲಿ ಪ್ರತಿಯೊಬ್ಬ ರೈತರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ನಾವೆಲ್ಲ ಮಣ್ಣನ್ನು ನಂಬಿ ಬದುಕುತ್ತಿರುವ ರೈತರು ಮಳಿ ಚಳಿ ಬಿಸಿಲು ಎನ್ನದೇ ಕೆಸರಿನಲ್ಲಿ ದುಡಿಯುವ ನಮಗೆ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲ ಅಂದಾಗ ಯಾರಿಗೆ ಬೇಕೋ ಈ ಹಾಳಾದ ರೈತರ ಕೆಲಸ? ಯಾರಿಗೆ ಬೇಕೋ ಈ ಗೋಳಿನ ವನವಾಸ? ಹೇಳು ಜಾನಕಿ, ಹೇಳು. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಇಡೀ ಜಗತ್ತಿಗೆ ಅನ್ನ ಹಾಕುವ ರೈತನಿಗೆ ಈ ರೀತಿ ಆಗಿದೆ ಅಂದ ಮಾತ್ರಕ್ಕೆ ಆ ಸರ್ಕಾರ ನಮ್ಮನ್ನ ಕಣ್ಣು ತೆರೆದು ನೋಡದೆ ಕಣ್ಣು ಮುಚ್ಚಿ ಕುಳಿತುಕೊಳ್ತಾರೇನ್ರಿ? ಸರ್ಕಾರ 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 ಯಾರಿಗೆ ಬೇಕು ಈ ಹಾಳಾದ ಸರ್ಕಾರ? ರೈತರ ಕಷ್ಟಪಟ್ಟ ಹೊಲವನ್ನು ಉಳಿಸಿದ್ದ ಮಾಡಿ ಸರ್ಕಾರಿ ಗೊಬ್ಬರಗಳನ್ನು ಕೇಳಲು ಹೋದರೆ ಖಾದಿ ದರ್ಬಾರ್ ಕಾಕಿ ಗೋಲ್ಬರನಿಂದ ನಡೆಸಿ ರೈತರ ರಕ್ತದಲ್ಲಿ ಮುಳುಗಿಸಿ ಬಿಡ್ತಾರೆ ಈ ಕೆಟ್ಟ ಸರ್ಕಾರ. ಈ ಸರ್ಕಾರಕ್ಕೆ ನಿಜವಾಗಲೂ ಕರುಣೆ ಇಲ್ಲದಂತಾಗಿದೆ. ಸರ್ಕಾರಿ ಗೊಬ್ಬರಗಳನ್ನು ಕೊಟ್ಟು ಕಲ್ಲು ಮಣ್ಣು ಮಿಶ್ರಣ ಮಾಡುವುದನ್ನು ನಿಲ್ಲಿಸಿ ಅದೇ ರೀತಿ ರೈತರ ಬೆಳೆದ ಬೆಳೆಗೆ ಮಾರ್ಕೆಟ್ನಲ್ಲಿ ಕೊಂಡುಕೊಳ್ಳಲಿ. ಹೀಗೆ ಮಾಡಿದರೆ ಮುಂದೆ ಸಾಯುವಂತ ನಮ್ಮಂತ ಬಡ ರೈತರನ್ನು ತಡೆಗಟ್ಟಬಹುದು. ಅದನ್ನು ಬಿಟ್ಟು ತಮ್ಮ ತಮ್ಮ ಸೀಟಿಗಾಗಿ ಹೊಡೆದಾಡಿ ದೇವರ ಮೇಲೆ ಹಾನಿ ಮಾಡಲು ಸಿದ್ಧರಾಗಿರುವರಲ್ಲ, ಇಂಥ ಕೆಟ್ಟ ಸರ್ಕಾರ ನಮಗೆ ಬೇಡ ಜಾನಕಿ, ನಮಗೆ ಬೇಡ. ಹೋಗ್ಲಿ ಬಿಡ್ರಿ, ನಮಗೆ ಯಾಕೆ ಬೇಕು ಆ ರಾಜಕೀಯ ವಿಷಯ? ಅಲ್ಲ, ಈ ತಾಯಿ ಒಂದು ಸಾರಿ ಮನಸ್ಸು ಮಾಡಿ ಕಣ್ಣು ತೆರೆದ್ರೆ ನಂಬಿದವರನ್ನ ಯಾವತ್ತೂ ಕೈ ಬಿಡುವಳಲ್ಲ ಸ್ವಾಮಿ, ಈ ನಮ್ಮ ಭೂತಾಯಿ. ಜಾನಕಿ, ನಾನು ಕೂಡ ಅದೇ ಪ್ರಯತ್ನದಲ್ಲಿದ್ದೇನೆ. ಮುಂದೆ ಏನಾಗುತ್ತೋ ಕಾದು ನೋಡೋಣ. ಅದು ಸರಿ ಜಾನಕಿ. ಹೌದು, ಇವತ್ತು ನಮ್ಮ ಮೈಲಾರಿ ಇಷ್ಟದಾದ್ರೂ ಬರಲೇ ಇಲ್ವಲ್ರಿ? ಯಾಕೆ? ಬರುತ್ತಾನೆ ಬಿಡಿ ಜಾನಕಿ. ಇದೇ ಹೊಲದಲ್ಲಿ ಕುಂಟಿ ಹೊಡಿತಿದ್ದಾನೆ. ಎತ್ತುಗಳನ್ನು ಕಟ್ಟಿ ಬಾ ಅಂತ ನಾನೇ ಹೇಳಿದ್ದೇನೆ. ಯಾಕ್ರಿ, ಏನಾಯ್ತು? ನನ್ನನ್ನ ಹಾಗೆ ನೋಡ್ತಾ ಇದ್ರಲ್ಲ ಜಾನಕಿ. ಇವತ್ತು ಈ ಸೀರೆಯಲ್ಲಿ ಅದೆಷ್ಟು ಸುಂದರವಾಗಿ ಕಾಣಿಸ್ತೀಯಲ್ಲ ಗೊತ್ತಾ? ಎಲ್ಲಿ ನನ್ನ ಕಣ್ಣು ನಿನ್ನ ಮೇಲೆ ಬೀಳ್ತಿದೆಯೋ ಏನು? ಬೇಲೂರ ಶಿಲಬಾಲಕಿ ಅಂತಿರುವಾಗ ನಿನಗೆ ದೃಷ್ಟಿ ತೆಗಿತೇನೆ ತಾಳು. ಏನ್ರಿ ನಿಮ್ದು? ನಿಮ್ ರಗಳ ಏನು ಅಂತ ನನ್ಗೆ ಗೊತ್ತಿಲ್ವಾ? ನಿಮ್ಮ ಆಸೆಯನ್ನ ಯಾವತ್ತೂ ನಾನು ನಿರಾಸೆ ಮಾಡಲಾರೆ. ನಿಮ್ಮ ಇಷ್ಟದಂತೆ ಆಗ್ಲಿ. ಚಂದ್ರಿಕೆ ಚಂದ್ರಿಕೆ
ನಾ ಕೊಡುವೆ ಸಿಹಿ ಕಾಣಿಕೆ ಮನದಲ್ಲಿ ತುಂಬಿದೆ ಪ್ರೀತಿಯು ಸಾಗರ ಈ ಜೊತೆ ಸೇರಲು ಎಂತ ಸುಂದರ ಸ್ವಾಗತ ಬಯಸಿದೆ ಹೃದಯ ಮಲ್ದಿಗ ಸ್ವಾಗತ ಬಯಸಿದೆ ಹೃದಯ ಮಲ್ದಿಗ ಈ ನಮ ಸಂಗಮ ಅವಿರತ ಮಧುರ ಅವಿರತ ಮಧುರ ಅವಿರತ ಮಧುರ
ಅಣ್ಣ ಹತ್ತಿಗೆ ಬಾ ಮೈಲಾರಿ, ಎತ್ತುಗಳನ್ನು ಚೆನ್ನಾಗಿ ಕಟ್ಟಿ ಬಂದೀಯಾ? ಹೂನಣ್ಣ, ಎತ್ತುಗಳನ್ನು ಗೋರ್ಲಿಗೆ ಕಟ್ಟಿ ಅವುಗಳಿಗೆ ನೀರು ಕುಡಿಸಿ ಮೇವಾಕಿ ಬಂದಿದ್ದೇನೆ. ಮೈದುನ ಬಾರಪ್ಪ, ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಸ್ವೀಕರಿಸು. ಆಯ್ತು ಅತ್ತಿಗೆ. ಅಣ್ಣ, ಆ ದೇವರು ಎಷ್ಟು ಮುಖ್ಯನೋ ಅದರಂತೆ ನೀವು ಕೂಡ ನನ್ನ ಪಾಲಿನ ದೇವತಾ ಮಾನವರು. ನೀವು ಕೂಡ ನನಗೆ ಆಶೀರ್ವಾದ ಮಾಡಿ. ಎದ್ದೇಳಪ್ಪ ಮೈದುನ, ಆ ದೇವರು ನಿನ್ನನ್ನು ಹೀಗೆ ಚೆನ್ನಾಗಿಟ್ಟಿರ್ಲಿ. ಮೈಲಾರಿ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ, ನಮ್ಮ ಹಾಗೆ ಹೊಲ ಗದ್ದೆಗಳಲ್ಲಿ ದುಡಿಯೋದು ಬೇಡವೆಂದು. ಎಷ್ಟು ಹೇಳಿದ್ರೆ ನೀನು ನಮ್ಮ ಮಾತಿಗೆ ಕೇಳ್ತಾ ಇಲ್ಲ. ಹಾ, ಅದು ಸರಿ. ಮೊನ್ನೆ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದೆಯಲ್ಲ, ಆ ಕೆಲಸಕ್ಕೇನಾದರೂ ಹೋಗಬಾರದೆ? ಏನು ಹೇಳುತ್ತಿರುವೆ ಅಣ್ಣ? ಅಣ್ಣ, ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದು ನಿನ್ನ ಹೊತ್ತಯಕ್ಕೆ ಹೊರೆತು ನನ್ನ ಮನಸ್ಸಿನಿಂದಲ್ಲಣ್ಣ. ಅಣ್ಣ, ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡದೆ ಈ ಮಣ್ಣಿನಲ್ಲಿ ದುಡಿದರೆ ಬಂಗಾರವನ್ನು ತೆಗೆಯಬಹುದೆಂದು ನೀನೇ ತಾನೇ ಹೇಳಿದ್ದು. ಅಣ್ಣ, ಇಷ್ಟು ಬೇಗ ಮರೆತು ಬಿಟ್ಟೇನಣ್ಣ? ಅಣ್ಣ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗೋದು ತುಂಬ ಸುಲಭದ ಮಾತು. ಅದರಂತೆ ನಾವಾಗ್ಬಿಟ್ರೆ ಈ ಕೃಷಿ ಕೆಲಸ ಮಾಡುವರು ಯಾರು? ಈ ದೇಶಕ್ಕೆ ಅನ್ನ ಹಾಕುವರು ಯಾರಣ್ಣ? ಅಣ್ಣ, ಅವರೆಂಥ ಶ್ರೀಮಂತರಾಗಿರಿ, ಅರಮನೆಯಲ್ಲಿ ಮಹಾರಾಜನೇ ಆಗಿರಲಿ, ದೊಡ್ಡ ಕಾರಿನಲ್ಲಿ ಮೆರೆಯಲಿ, ಅವರೆಲ್ಲ ಹೊಟ್ಟೆಗೆ ತಿನ್ನೋದು ಅನ್ನನೇ ಎನ್ನುವುದನ್ನು ಮಾತ್ರ ಮರೆಯಬೇಡಣ್ಣ. ಅಣ್ಣ, ನಾವು ಇವರಂತೆ ಆಗಿಬಿಟ್ರೆ ಅಣ್ಣ, ನಮ್ಮಂಥ ರೈತರ ಮಕ್ಕಳು ಧೈರ್ಯದಿಂದ ನಾವು ರೈತರ ಮಕ್ಕಳೆಂದು ಕೈ ಎತ್ತಿ ಹೇಳುತ್ತೇನೆ. ಅಣ್ಣ, ರೈತ ಈ ದೇಶದ ಬೆನ್ನೆಲುಬು ಎಂದು ಕೂಗಿ ಹೇಳುತ್ತೇನೆ. ನಿಜವಿದೆ ತಮ್ಮ ಈ ನಿನ್ನ ಮಾತು. ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ತಿನ್ನಲಿಕ್ಕೆ ಅನ್ನವಿಲ್ಲ ಅಂದಾಗ ಯಾರ ಎದರ ನಿಂತ ಹೇಳಬೇಕೋ ಈ ರೈತರ ಗೋಳಿನ ಕಥೆಯನ್ನು? ನಾವು ಅನ್ನ ಹಾಕಿ ಸಾಕಿ ಬೆಳೆಸಿದ ರಾಜಕಾರಣಿಗಳಿಗೆ ಬೆಲೆ ಕೊಡ್ತಾರೆ ಅಂದಾಗ ನಮ್ಮಂತ ಬಡ ರೈತರಿಗೆ ಎಲ್ಲಿದೆಯಪ್ಪ ಈ ಅನ್ಯಾಯದಲ್ಲಿ ಬೆಲೆ? ಅಣ್ಣ, ರಾಜಕೀಯದಲ್ಲಿ ನಿಂತುಕೊಂಡು ಕೋಟಿ ಕೋಟಿ ಹಣ ಸಂಪಾದಿಸಿದರೆ ಹೊಟ್ಟೆಗೇನು ನೋಟುಗಳನ್ನು ತಿನ್ನುತ್ತಾರೇನಣ್ಣ? ಇದೇ ರೀತಿ ಮುಂದುವರಿತಾ ಹೋದರೆ ಮುಂದೊಂದು ದಿನ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದಾಗ ಗೊತ್ತಾಗುತ್ತದೆ ಈ ರೈತರ ಬೆಲೆ ಏನೆಂದು. ಹೌದಪ್ಪ ಮೈದುನ, ಈ ರಾಜಕೀಯದವರು 5 ವರ್ಷಕ್ಕೊಮ್ಮೆ ರೈತರ ಮನೆ ಬಾಗಿಲಿಗೆ ಬಂದು ಓಟು ಹಾಕಿ ಅಂತ ಕೈ ಮುಗಿದು ಕೇಳ್ಕೊಳ್ತಾರೆ. ಅದೇ ಆರಿಸಿ ಬಂದ ನಂತರ ಮನೆ ಮನೆಗೆ ಬಂದು ರೈತರ ಕಷ್ಟ ಏನು ಅಂತ ಯಾಕೆ ಕೇಳೋದು? ಒಳ್ಳೆಯ ಪ್ರಶ್ನವನ್ನು ಕೇಳಿದ್ದೀರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾನು ಕೊಡುತ್ತೇನೆ. ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿಗಳಿರುತ್ತಾರೆ, ಆದರೆ ರಾಜ್ಯದಲ್ಲಿ ಲಕ್ಷಾಂತರ ಹಳ್ಳಿಗಳಿರುತ್ತವೆ. ಆ ಹಳ್ಳಿಗಳಿಗೆ ಆ ಮುಖ್ಯಮಂತ್ರಿ ಬಂದು ಭೇಟಿ ಕೊಡುವುದಕ್ಕೆ ಆಗುವುದಿಲ್ಲವೆಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ, ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ, ನಗರದಲ್ಲಿ ನಗರಸಭೆ, ಹೀಗೆ ಪುರಸಭೆ, MLA, MP ಗಳು ಇರುತ್ತಾರೆ. ಇವರೆಲ್ಲರೂ ಸರಿಯಾಗಿ ಕೆಲಸ ಮಾಡುತ್ತಾರೋ ಇಲ್ಲ ಎನ್ನುವುದಕ್ಕೆ ಆ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿರುತ್ತಾರೆ. ಈ ಎಲ್ಲ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ಲೋ ಅಂತ ಆ ಮುಖ್ಯಮಂತ್ರಿಯವರು ನೋಡಿಕೊಳ್ಬೇಕಾಗುತ್ತದೆ. ಸರಿಯಾಗಿ ಕೆಲಸ ಮಾಡಿದವರಿಗೆ ಪ್ರಮೋಷನ್ ಕೊಟ್ಟು ಸರಿಯಾಗಿ ಕೆಲಸ ಮಾಡದೇ ಇರುವವರನ್ನು ವಜಾಗೊಳಿಸಿ ಈ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದರೆ ಅದು ಮುಖ್ಯಮಂತ್ರಿಗಳು ಆಗಿದ್ದಕ್ಕೂ ಸಾರ್ಥಕವಾಗುತ್ತದೆ. ಆದರೆ ಅದನ್ನು ಬಿಟ್ಟು ಹಿಂದೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಎಷ್ಟು ಹಣ ಸಂಪಾದನೆ ಮಾಡಿದರು, ಎಷ್ಟು ಈ ರಾಜ್ಯವನ್ನು ಕೊಳ್ಳೆ ಹೊಡೆದರು, ಎಷ್ಟು ಬೇನಾಮಿ ಆಸ್ತಿ ಮಾಡಿದರು,
ಅವರಿಗಿಂತ ನಾನು ಇನ್ನು ಹೆಚ್ಚು ಮಾಡಬೇಕಂತ ಏನಾದರೂ ಹೋದರೆ ಅಂಥವರಿಗೆ ಮುಖ್ಯಮಂತ್ರಿಗಳು ಅನ್ನುವುದಿಲ್ಲ. ಅತ್ತಿಗೆ, ಬಡವರ ರಕ್ತ ಹೀರುವ ಕಂತ್ರಿ ನನ್ನ ಮಕ್ಕಳೆನ್ನುತ್ತಾರೆ. ಸಾರ್ಥಕವಾಯಿತು ತಮ್ಮ, ಸಾರ್ಥಕವಾಯಿತು. ಈ ರೈತರ ತಮ್ಮನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಈ ನಮ್ಮ ಪ್ರತಿಯೊಂದು ಹಳ್ಳಿಯ ಮನೆಯಲ್ಲಿ ನಿನ್ನಂತ ವೀರ ರೈತ ಸಿಡಿದೆದ್ದರೆ ಸಿಡಿಲು ಬಡಿದ ಹಾಗೆ ಮುದುಡಿಕೊಳ್ಳುತ್ತದೆ ಈ ನಮ್ಮ ಸರ್ಕಾರ. ಇನ್ನು ಮುಂದೆ ರೈತರ ಉಸಿರು ದೇಶದ ಹಸಿರು ಎನ್ನುವ ಅವರಿಗೆ ಅರ್ಥವಾಗದೆ ನಮ್ಮ ರೈತರಿಗೆ ಸರಿಯಾಗಿ ನೀರಾವರಿ ಯೋಜನೆಯನ್ನು ಕೊಟ್ಟು ವಿದ್ಯುತ್ ಮೌಲ್ಯವನ್ನು ಸರಿಪಡಿಸಿ ಬೀಜ ಗೊಬ್ಬರಗಳನ್ನು ಸರಿಯಾಗಿ ಬೆಲೆಗೆ ಸಿಗಲಿ ಅಂತ ಮಾಡಲೆಂದು ಆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಪರವಾಗಿ ಶ್ರೀ ಗುರುರಾಮರೇಶ್ವರನಿಗೆ ನಮಸ್ಕರಿಸುತ್ತೇನೆ. ಮೈದ್ರ, ಬಾರಪ್ಪ, ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡುವಂತೆ. ಅತ್ತಿಗೆ, ಈ ಸಂತೋಷಕ್ಕೆ ಒಂದು ಗೀತೆ ಏನಾದರೂ ಹಾಡು. ಆಯ್ತಪ್ಪ, ಎಲ್ಲರೂ ಸೇರಿ ಹಾಡಿನಲ್ಲಿ. ಬಲಯೇ ಬೆಳ್ತೋಲಯ ಮನಸೇ ದೇವಾಲಯ, ಬಲಯೇ ಬೆಳ್ತೋಲಯ ಮನಸೇ ದೇವಾಲಯ, ದೈವದೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ಅರಿತು ಬಾಳಲಿ ಜನ್ಮ ಸಾಧಕ. ಬಲಯೇ ಬೆಳ್ತೋಲಯ ಮನಸೇ ದೇವಾಲಯ. ಒಂದು ನಮಗೆಂದು ಆನಂದದ ನಿಧಿ ಬಾಳಲಿ, ಬಲಯೇ ಬೆಳ್ತೋಲಯ ಮನಸೇ ದೇವಾಲಯ, ಬಲಯೇ ಬೆಳ್ತೋಲಯ ಮನಸೇ ದೇವಾಲಯ. ಲಲಲ ಬಾಳೆಂಬ ಆಕಾಶದಲ್ಲಿ ಮೈತ್ರಿ, ಲಲಲ ಬಾಳೆಂಬ ಆಕಾಶದಲ್ಲಿ ಮೈತ್ರಿ, ಸೂರ್ಯನ ಆಗಿ ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ.